ಶಿಗ್ಗಾವಿಯ ಡಿಟೇಲ್ ಇದು. ಭರತ್ ಬೊಮ್ಮಾಯಿ ಮತ್ತೆ ಮುನ್ನಡೆಯನ್ನು ಸಾಧಿಸಿದ್ದಾರೆ. 440 ಮತಗಳ ಮುನ್ನಡೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಇದ್ದಾರೆ. 16,071 ಮತ ಭರತ್ ಬೊಮ್ಮಾಯಿ. ಯಾಸಿರ್ ಪಠಾಣ್ 15,000 ಮತ. ಆ ಮೂಲಕ ಭರತ್ ಬೊಮ್ಮಾಯಿ ಸದ್ಯಕ್ಕೆ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ ಬಿಗಿನಿಂಗ್ ಟ್ರೆಂಡ್ ಯಾವ ರೀತಿ ಬದಲಾಗ್ತಾ ಹೋಗ್ತಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಮುನ್ನಡೆಯ ಅಂತರ ಹಿಗ್ತಿದೆ, ಒಮ್ಮೆ ಕುಗ್ತಿದೆ. ಅದು ನಾನು ಆಗಲೇ ಹೇಳಿದೆ. ಕೆಲವೊಂದು ವಾರ್ಡ್ಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಸಾಂಪ್ರದಾಯಿಕವಾಗಿ ಬಿಜೆಪಿಯನ್ನು ಕಾಂಗ್ರೆಸ್ ಅನ್ನು ಬೆಂಬಲಿಸುವಂತ ವಾರ್ಡ್ಗಳಿದ್ದಾವೆ. ಆ ವಾರ್ಡ್ಗಳ ಕೌಂಟಿಂಗ್ ಅಂತ ಬಂದಂತ ಸಂದರ್ಭದಲ್ಲಿ ಯಾರಿಗೋ ಒಬ್ಬರಿಗೆ ಪ್ಲಸ್ ಆಗುತ್ತೆ. ಆಗ ಅವರ ಮುನ್ನಡೆಯ ಅಂತರ ಹೆಚ್ಚಬಹುದು, ಅಥವಾ ಅವರು ಹಿನ್ನಡೆ ಅನುಭವಿಸಿದ್ರೆ ಮುನ್ನಡೆಯ ಹಂತಕ್ಕೆ ಬರಬಹುದು. ಆ ರೀತಿಯ ಸ್ಥಿತಿ ಆಗುತ್ತೆ. ಕೆಲವು ವಾರ್ಡ್ಗಳು ಹೆಂಗಿರುತ್ತೆ ಅಂತಂದ್ರೆ ನ್ಯೂಟ್ರಲ್ ವಾರ್ಡ್ಗಳಿರುತ್ತೆ. ಅಲ್ಲಿ ಏನಾದರೂ ಮುನ್ನಡೆ ಸಿಕ್ಕಿದ್ರೆ ಅದು ಆ ನಂತರ ಇಡೀ ಫಲಿತಾಂಶವನ್ನೇ ಬದಲಾಯಿಸ್ತಾ ಹೋಗುತ್ತೆ, ಫಲಿತಾಂಶವನ್ನೇ ಬದಲಾಯಿಸುತ್ತೆ. ಕೆಲವು ವಾರ್ಡ್ಗಳಲ್ಲಿ ಕೆಲ ಅಭ್ಯರ್ಥಿಗಳಿಗೆ ಒಂದು ಲಾಂಗ್ ಜಂಪ್ ಸಿಕ್ಕಿಬಿಡುತ್ತೆ. ಅಂದ್ರೆ 10,000 ಲೀಡು ಅಂತ ಅನ್ಕೊಳ್ಳಿ. ಮತ್ತೆ ಅವರನ್ನ ಬೀಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಈ ಅಭ್ಯರ್ಥಿಗಳಿಗೆ ಯಾರು ಇನ್ನೊಬ್ಬ ಅಭ್ಯರ್ಥಿ ಇದ್ದಾನೋ ಅದು ಬೀಟ್ ಮಾಡೋದಕ್ಕಾಗಲ್ಲ. ಸೊ ಈಗ ಭರತ್ ಬೊಮ್ಮಾಯಿಗೆ ಯಾವುದಾದ್ರೂ ಒಂದು ವಾರ್ಡಲ್ಲಿ ಲಾಂಗ್ ಜಂಪ್ ಸಿಕ್ತು ಅಂತ ಅನ್ಕೊಳ್ಳೋಣ ಕೌಂಟಿಂಗ್ ಅಲ್ಲಿ, ಆ ನಂತರ ಪಠಾಣ್ ಅವರಿಗೆ ಅಲ್ಲಿಗೆ ರೀಚ್ ಆಗೋದಕ್ಕಾಗಲ್ಲ. ಸೊ ಈ ರೀತಿ ಕೌಂಟಿಂಗ್ ಪ್ರೊಸೆಸ್ ನಡೆಯುತ್ತೆ. ಸೊ ಈ ಹಂತದಲ್ಲಿ ನಾವು ನೋಡ್ತಾ ಹೋದ್ರೆ ನಿಮಗೆ ಶಿಗ್ಗಾವಿಯ ರಾಜಕೀಯ ಇತಿಹಾಸವನ್ನ ಕೂಡ ನೋಡ್ತಾ ಹೋದ್ರೆ ಫೈಟ್ ಇದೆ ಇಲ್ಲಿ. ಕೊನೆಯ ಕ್ಷಣದವರೆಗೂ ಕೂಡ ನಮ್ಸು ಹೆಚ್ಚು ಕಮ್ಮಿ ಆಗ್ತಾನೆ ಇರುತ್ತೆ. ಜನತೆಯ ತೀರ್ಮಾನಕ್ಕೆ ಬಹುಶಃ ಈ ಒಂದು ಅವಕಾಶ ಕೊಡ್ತಾರೆ ಅಂತಕ್ಕಂಥದ್ದನ್ನ ನಂಬಿದ್ದೀನಿ ಅಣ್ಣ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಗಳನ್ನ ಗಮನಿಸಿದ್ರೆ ರಕ್ಷಿತ, ಜೊತೆಗೆ ಜಾರ್ಖಂಡ್ ಹಾಗೆ ಮಹಾರಾಷ್ಟ್ರದ ರಿಸಲ್ಟ್ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಮತ್ತೆ ಚೇಂಜ್ ಆಗಿದೆ, ಟ್ರೆಂಡ್ ಚೇಂಜ್ ಆಗಿದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮ್ಯಾಜಿಕ್ ನಂಬರ್ 41 ಜಾರ್ಖಂಡ್ ನಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ 42 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿರುವುದನ್ನ ಗಮನಿಸ್ತಾ ಇದ್ದೀರಿ. ಜಾರ್ಖಂಡ್ ನಲ್ಲಿ ಹಾವು ಏಣಿ ಆಟ ಮುಂದುವರೆದಿದೆ. ಟ್ರೆಂಡ್ ಬಹಳ ಚೇಂಜ್ ಆಗ್ತಾ ಇರುವುದನ್ನ ನಾವು ನೋಡ್ತಾ ಇದ್ದೀವಿ. ಜಾರ್ಖಂಡ್ ನಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ 42 ಕ್ಷೇತ್ರಗಳಲ್ಲಿ, ಅಂದ್ರೆ ಮ್ಯಾಜಿಕ್ ನಂಬರ್ ನ ದಾಟಿದೆ ಬಿಜೆಪಿ ಮೈತ್ರಿಕೂಟ. 41 ಮ್ಯಾಜಿಕ್ ನಂಬರ್ 42ರಲ್ಲಿ ಮುನ್ನಡೆಯನ್ನ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಕಾಂಗ್ರೆಸ್ ನೇತೃತ್ವದ ಅಥವಾ ಜೆಎಂಎಂ ನೇತೃತ್ವದ ಆಡಳಿತಾರೂಢ ಪಕ್ಷ ಜೆಎಂಎಂ ನೇತೃತ್ವದ ಇಂಡಿಯಾ ಮೈತ್ರಿಕೂಟ 32 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಹಾಗೆ ಮಹಾರಾಷ್ಟ್ರದನ್ನು ಕೂಡ ನಾವು ಗಮನಿಸಬೇಕು. 144ರಲ್ಲಿ ಮಹಾಯುತಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಇನ್ನು ಒಂದು ಕ್ಷೇತ್ರ ಗೆದ್ದು ಬಿಟ್ರೆ, ಮುನ್ನಡೆ ಬಂದ್ಬಿಟ್ರೆ ಮ್ಯಾಜಿಕ್ ನಂಬರ್ 10 ಹತ್ರ ಬಂದ್ಬಿಡ್ತಾರೆ. ಸೊ ಈಗ ಚನ್ನಪಟ್ಟಣದ ಅಪ್ಡೇಟ್ ಸಿಗ್ತಾ ಇದೆ ನಮಗೆ. ಸಿಪಿ ಯೋಗೇಶ್ವರ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಮಧ್ಯೆ ಜಿದ್ದಾಜಿದ್ದಿನ ಪೈಪೋಟಿ ನಡೀತಾ ಇದೆ ಸದ್ಯ. ನಿಖಿಲ್ ಕುಮಾರಸ್ವಾಮಿ ಅವರ ಮುನ್ನಡೆಯ ಅಂತರ 840 ರೀಚ್ ಆಗಿದೆ. 3ನೇ ಸುತ್ತಿನ ಮತ ಎಣಿಕೆ ಆರಂಭ. ಸಿಪಿ ಯೋಗೇಶ್ವರ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಮಧ್ಯೆ ಅದೇ ರೀತಿಯ ಜಟಾಪಟಿ ಕಂಟಿನ್ಯೂ ಆಗಿದೆ. ಸಿಪಿ ಯೋಗೇಶ್ವರ್ 14,460 ಓಟನ್ನು ಪಡ್ಕೊಂಡ್ರೆ ನಿಖಿಲ್ ಕುಮಾರಸ್ವಾಮಿ ಅವರಿಗಿಂತ 840 ಮತಗಳನ್ನ ಹೆಚ್ಚು ಪಡ್ಕೊಂಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ಮತದ ಅಂತರ ಏನಿದೆ ಅದು ಹೆಚ್ಚಾಗಿದೆ, ಅಥವಾ ಅವರ ಮುನ್ನಡೆಯ ಅಂತರ ಹೆಚ್ಚುತ್ತಾ ಇದೆ ಅನ್ನೋದು ಈ ಹಂತದಲ್ಲಿ ಕಾಣ್ತಾ ಇದೆ. ನಿಮಗೆ ಜಯನಗರದೊಂದು ಫಲಿತಾಂಶವನ್ನು ನಾವು ಇಲ್ಲಿ ಕ್ಲಾಸಿಕ್ ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳಬಹುದು. ಜಯನಗರದಲ್ಲಿ 2018ರಲ್ಲಿ ಒಂದು ಎಲೆಕ್ಷನ್ ಆಯಿತು. ಈ ಸೌಮ್ಯ ರೆಡ್ಡಿ ಅವರು ಗೆದ್ದಂಥ ಎಲೆಕ್ಷನ್ 18ರಲ್ಲಿ ಏನು ಎಲೆಕ್ಷನ್ ಬಂತು, ಆ ಎಲೆಕ್ಷನ್ನಲ್ಲಿ ಬಿಜೆಪಿ ಹೆಚ್ಚಿನ ಸೀಟು ತೆಗೆದುಕೊಂಡಂಥ ಎಲೆಕ್ಷನ್. ಅದು ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ, ಅಂದರೆ ಮೈತ್ರಿ ಸರ್ಕಾರ ಅಧಿಕಾರದಲ್ಲಿ ಬಂದಂಥ ಸಂದರ್ಭದಲ್ಲಿ ಬಂದಂಥ ಎಲೆಕ್ಷನ್. ಆರಂಭದಲ್ಲಿ ಬಿಜೆಪಿ ಅಭ್ಯರ್ಥಿ ಕೊನೆಯ ರೌಂಡ್ವರೆಗೂ ಕೂಡ, ಆಲ್ಮೋಸ್ಟ್ ಕೊನೆಯ ರೌಂಡ್ವರೆಗೂ ಕೂಡ ಬಿಜೆಪಿ ಅಭ್ಯರ್ಥಿ ಮುನ್ನಡೆಯಲ್ಲಿದ್ದರು. ಯಾವಾಗ ತಿಲಕ್ ನಗರ ವಾರ್ಡಿನ ಕೌಂಟಿಂಗ್ ಆರಂಭ ಆಯಿತು, ಸೌಮ್ಯ ರೆಡ್ಡಿ ಏಕಾಏಕಿ ಒಂದು ಲಾಂಗ್ ಜಂಪ್ ತೆಗೆದುಕೊಂಡು ಬಿಟ್ಟರು. ಆ ನಂತರ ಬಿಜೆಪಿ ಅಭ್ಯರ್ಥಿಗೆ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಈ ರೀತಿ ನಾವು ನಂಬರ್ಸ್ ಅನ್ನ ನೋಡ್ತಾ ಹೋಗಬಹುದು. ಚೇಂಜಸ್ ಆಗೋದು ಯಾವ ಕ್ಷಣದಲ್ಲಾದರೂ, ಯಾವ ವಾರ್ಡಲ್ಲಾದರೂ ಚೇಂಜಸ್ಗಳಾಗತ್ತೆ. ಸೊ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಸದ್ಯಕ್ಕೆ 800 ಮತಗಳ ಅಂತರದಲ್ಲಿ ಮುನ್ನಡೆಯಲಿದ್ದಾರೆ ಈ ಹಂತದಲ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.